ಸೊ ಸರ್, ಇಲ್ಲಿ ದೊಡ್ಡ ತಾರಾ ಬಳಗ ಇರುವಂತಹ ಸಿನಿಮಾ ಇದು. ಒಂದು ಕಡೆ ಜಗಪತಿ ಬಾಬು ಅವರಿದ್ದಾರೆ, ಇನ್ನೊಂದು ಕಡೆ ಕುಮಾರ್ ಗೋವಿಂದ್ ಅವರಿದ್ದಾರೆ, ಮತ್ತೊಂದು ಕಡೆ ಅವಿನಾಶ್ ಸರ್ ಇದ್ದಾರೆ, ಶ್ರುತಿ ಅವರಿದ್ದಾರೆ. ಸೊ ಒಬ್ಬೊಬ್ಬರದು ಒಂದೊಂದು ಪಾತ್ರ, ಒಬ್ಬೊಬ್ಬರದು ಒಂದೊಂದು ಬಾಡಿ ಲ್ಯಾಂಗ್ವೇಜು. ಸೊ ಅದನ್ನೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಅವ್ರಿಗೆ ಡೈಲಾಗ್ಗಳು ಬರಿಬೇಕಾಗುತ್ತೆ. ಅದು ಕೂಡ ಹುಡುಗಾಟ ಅಲ್ಲ, ಅದು ಕೂಡ ಸವಾಲಿನ ಕೆಲಸನೇ. ಸೊ ಇದನ್ನ ಹೇಗೆ ನಿಭಾಯಿಸಿದ್ ನೀವು? ಇವ್ರುಗಳು ಕತೆ ಚಿತ್ರಕಥೆ ಮಾಡೋವಾಗ್ಲೇ ಆ ಒಂದು ಹೆಸರುಗಳನ್ನ ತುಂಬಾ ಚೆನ್ನಾಗಿ ಇಟ್ಟಿದ್ರು. ಈಗ ಕುಮಾರ್ ಗೋವಿಂದ್ ಅವರು ಮಹಾದೇವಯ್ಯ ಅಂತ, ಚೊಂಗ್ಳ ಅಂತ ಒಂದು ಪಾತ್ರ ಬರುತ್ತೆ, ಬಿರಾದರ್ ಅವ್ರು ಮಾಡಿರೋದು ಅನ್ಸುತ್ತೆ. ಆಮೇಲೆ ಪುಟ್ರಾಜು ಅಂತ. ಸೊ ಒಂದು ಗ್ರಾಮೀಣ ಸೊಗಡಿನ ಹೆಸರುಗಳು, ಆ ಹೆಸರುಗಳು ಕೇಳೋದೇ ಚಂದ. ಸೊ ಕಾಟೇರ, ಪ್ರಭಾವತಿ ಕ್ಯಾರೆಕ್ಟ್ರು ಮಹಾಲಕ್ಷ್ಮಿ ಅವ್ರ ಮಗಳು. ನಿಜಕ್ಕೂ ಆ ಹುಡುಗಿಗೆ ಹ್ಯಾಟ್ಸ್ ಆಫ್ ಹೇಳಿದ್ರು. ಒಂದು ಹಳ್ಳಿ ಹುಡುಗಿ ಪಾತ್ರ, ಅದರಲ್ಲೂ ಒಂದು ಸ್ವಲ್ಪ ಓದ್ಕೊಂಡಿರೋ ಹುಡುಗಿ, ಒಂದು ಸ್ಟಾರ್ಡಮ್ ನೋಡಿರೋಂಥ ಹುಡುಗಿ. ಮನೆಗೆ ಹುಟ್ಟತಾನೆ ಅವ್ರ ತಂದೆ ಕೋಟಿ ನಿರ್ಮಾಪಕ, ಅಮ್ಮ ದೊಡ್ಡ ಸ್ಟಾರು. ಸೊ ಆ ಹುಡುಗಿ ಇವತ್ತಿಗೂ ಎಲ್ಲಾದ್ರೂ ಕೂತಾಗ ಎಲ್ಲಾನು ಎಷ್ಟು ಹೆದರುತ್ತೆ ಅಂದ್ರೆ, ಒಂದು ಕಾನ್ವೆಂಟ್ ಆಕ್ಸೆಸ್ ಇರುತ್ತೆ ಪಾಪ ಅವ್ರಿಗೆ, ಎಲ್ಲೂ ಅಂತ ಇದಿರಲ್ಲ. ಆದ್ರೂ ಎಷ್ಟು ಕಷ್ಟಪಟ್ಟು, ನಾನು ಮೊದಲನೇ ದಿನ ಬರ್ದು ಕೊಟ್ಟಿದ್ದೆ 3/4 ಪೇಜ್ ಡೈಲಾಗು. ಹುಡುಗಿಗೆ ಎಷ್ಟು ಚೆನ್ನಾಗಿ ನಿರರ್ಗಳವಾಗಿ ಕನ್ನಡದಲ್ಲಿ ಹೇಳಿದ್ಲು. ಅದು ನಿಜಕ್ಕೂ ಖುಷಿ ಕೊಡುತ್ತೆ. ಅಂತ ಕಲಾವಿದ್ರ ಮಗಳು. ನಮಗೂ ಅವಾಗ ಈ ಹುಡುಗಿಗೆ ಒಳ್ಳೆ ಭವಿಷ್ಯ ಇದೆ ಅನ್ಸುತ್ತೆ. ಆಮೇಲೆ ಬಿರಾದರ್ ತರದ ನಟ, ಎಂಥ ಇವರು. ಮತ್ತೆ ಅದಕ್ಕೆ ಒಂದಲ್ಲ ಎರಡಲ್ಲ ಅಲ್ಲಿ ಲೋಹಿತ್ ಅಂತ, ಮಾಸ್ಟರ್ ಅಂತ, ಅವ್ರು ನ್ಯಾಷನಲ್ ಅವಾರ್ಡ್. ಇವತ್ತು ದರ್ಶನ್ ಸರ್ ಹೆಮ್ಮೆಯಿಂದ ಹೇಳ್ಕೊತಾರೆ. ಪುಟ್ಟ ಕಲಾವಿದನ್ಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರಂತೆ, ಚಿನ್ನ ಅದೊಂದು ಸತಿ ತಗೊಂಡ್ ಬಂದು ತೋರ್ಸು ನನಗೆ, ಆ ನ್ಯಾಷನಲ್ ಅವಾರ್ಡ್ ಹೆಂಗಿರುತ್ತೆ ಅಂತ. ಅದೆಲ್ಲ ಮೈ ಜುಮ್ಮನ್ ಅಂತ ಇದು. ಅವರು ಹೋಗಿ ಮೈಸೂರ್ಗೆ ಹೋಗಿ ತಂದು ತೋರ್ಸವ್ರೆ. ಅಂದ್ರೆ ಒಬ್ಬ ದೊಡ್ಡ ಸೂಪರ್ ಸ್ಟಾರು, ಅಂತ ಸ್ಟಾರ್ಗೆ ಒಂದು ನ್ಯಾಷನಲ್ ಅವಾರ್ಡ್ ನೋಡ್ಬೇಕು ಅನ್ನೋ ಖುಷಿ ಇದೆ ಗೊತ್ತಾ. ಅವ್ರು ನಾಳೆ ಬೆಳಗ್ಗೆ ಸ್ವಿಟ್ಜರ್ಲ್ಯಾಂಡ್ ನೋಡ್ಬೇಕು ಅಂದ್ರೆ ಪಾಸ್ಪೋರ್ಟ್ ವೀಸಾ ಹಾಕೊಡ್ತಾರೆ. ಆದ್ರೆ ನ್ಯಾಷನಲ್ ಅವಾರ್ಡ್ ನೋಡ್ಬೇಕು ಅನ್ನೋದಿದೆಯಲ್ಲ, ಅದು ಈ ಕಾಟೇರ ಅನ್ನೋ ಚಿತ್ರದಲ್ಲಿ ಇವರು ಎಲ್ರೂ ಆ ಒಂದು ಇದು ತಲೆ ಬಗ್ಗಿಸಿ ಆ ಪಾತ್ರಕ್ಕೆ ದುಡಿದಿದ್ದಾರೆ. ಅಲ್ಲ, ಅಫ್ಕೋರ್ಸ್ ಎಲ್ಲಾ ಸಿನಿಮಾಗಳಲ್ಲೂ ಎಲ್ಲಾ ಕಲಾವಿದರು ಪಾತ್ರಕ್ಕೆ ದುಡಿತಾರೆ. ಬಟ್ ಇದ್ರಲ್ಲ ಪಾತ್ರಗಳು ಅಷ್ಟು ಗಟ್ಟಿಯಾಗಿದೆ. ಅದು ಮತ್ತೆ ಶ್ರುತಿ ಮೇಡಮ್, ಎಲ್ಲಾರು, ವಿನೋದ್ ಆಳ್ವ, ತುಂಬಾ ದೊಡ್ಡ ದೊಡ್ಡ ಕಲಾವಿದರು. ಈ ಕಡೆಯಿಂದ ಸ್ಟೇಜ್ ಆರ್ಟಿಸ್ಟ್ಗಳು, ಅಂದ್ರೆ ರಂಗ ಪ್ರತಿಭೆಗಳನ್ನ ಒಂದಷ್ಟು ಜನನ ಇವರು ಜಡೇಶ್ ಅವರು, ತರುಣ್ ಸರು ಕ್ಯಾಸ್ಟಿಂಗ್ ಮಾಡಿದ್ದು. ಗುರು ಶಿಷ್ಯರು ಸಿನಿಮಾದಲ್ಲಿ ಆ ಪ್ರಯತ್ನ ಮಾಡಿದ್ವಿ. ಆವಾಗ ಒಂದಷ್ಟು ಜನ ಗ್ರಾಮೀಣ ಪ್ರತಿಭೆಗಳನ್ನ ಸಿನಿಮಾಗೆ ಪರಿಚಯಿಸೋದು, ಒಂದಷ್ಟು ನಾಟಕಗಳು ಮಾಡಿರೋರನ್ನ, ಒಂದು ಸಣ್ಣ ಪುಟ್ಟ ಪಾತ್ರಗಳು ಮಾಡಿರೋರನ್ನ ತುಂಬಿದ್ರು. ಸೊ ಅದು ಒಳ್ಳೆ ಮೆಚ್ಚುಗೆ ಪಡೀತು. ಸೊ ಅದನ್ನೇ ಮುಂದುವರಿಸ್ಕೊಂಡು ಕಾಟೇರಲ್ಲಿ ಆಗಿತ್ತು. ಮತ್ತೆ ಹಳ್ಳಿಗಳಲ್ಲಿ ಆ ಕಲಾವಿದರುಗಳನ್ನ ನಿಲ್ಸಿ ನೋಡೋದೇ ಚಂದ. ಮತ್ತೆ ಗುಣ ಅಂತ ಆರ್ಟ್ ಡೈರೆಕ್ಟ್ರು, ನಿಮ್ಗೆ ಯಾವಾಗ್ಲೂ ಏನಾದ್ರೂ ಒಂದು ಸೆಟ್ ಆಗಿದಾಗ ಇದು ಸೆಟ್ ಅಂತ ಕೇಳಬಾರ್ದು. ಆ ಫೀಲ್ ಇದ್ರ ರಿಯಲಿಸ್ಟಿಕ್ ಫೀಲು ಆ ಒಂದು ಆರ್ಟ್ ಡಿಪಾರ್ಟ್ಮೆಂಟ್ ಮಾಡಿದೆ. ಲಿಟ್ರಲಿ ಅಲ್ಲೊಂದ್ 2 ಮೇಕೆ, ಒಂದಷ್ಟು ಕುರಿ, ಒಂದಷ್ಟು ಹಸುಗಳು, ಆ ಹಳ್ಳಿಗರು ಓಡಾಡ್ತಾ ಇದ್ರೆ ನಾವೆಲ್ಲೋ ಒಂದು ಹಳ್ಳಿಲಿ ಇದೀವಿ ಅನ್ನೋ ತರದನ್ನೇ ಭಾಸ ಆಗೋದು. ಮತ್ತೆ ರಾಕ್ಲೈನ್ ಸರ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳೋದು. ಇಷ್ಟು ದೊಡ್ಡ ಕ್ಯಾನ್ವಸ್ಗೆ ಪ್ರೊಡ್ಯೂಸ್ ಮಾಡೋದು, ಇಷ್ಟು ಜನನ ಒಟ್ಟಿಗೆ ಸೇರಿಸೋದು, ಅದೆಲ್ಲ ಮತ್ತೆ ಫಾಲೋ ಅಪ್ ಮಾಡಿದ್ದು. ಕತೆ ಕೇಳೋದ್ರಿಂದ ಹಿಡಿದು ಸಂಭಾಷಣೆನೂ ಫುಲ್ ರೀಡಿಂಗ್ ತಗೊಂಡ್ರು. ರಾಕ್ಲೈನ್ ಸರ್ ಕೇಳಿ ಚೆನ್ನಾಗಿದೆ ಅಂತ ಹೇಳಿ ಒಂದು ಸಣ್ಣ ಪುಟ್ಟ ಕರೆಕ್ಷನ್ಸ್ ಮಾಡಿಸಿ, ಮಾಡಮ್ಮ ಹ್ಯಾಪಿಯಾಗಿ ಮಾಡಿ ಅಂತ ಹೇಳಿ. ಸೊ ಅಂಥ ನಿರ್ಮಾಪಕ ಇವತ್ತು ಈ ಸಿನಿಮಾ ಚೆನ್ನಾಗಾದರೆ ಆ ನಿರ್ಮಾಪಕರು ಇನ್ನೊಂದಷ್ಟು ಸಿನಿಮಾಗಳು ಮಾಡ್ತಾರೆ. ಸೊ ಒಂದು ಸಿನಿಮಾ ಮೇಲೆ ಎಲ್ಲರದ್ದು ಇದು ನಿಂತಿರುತ್ತೆ, ಭವಿಷ್ಯ ನಿಂತಿರುತ್ತೆ. ಮೊದಲನೇದಾಗಿ ಅದೊಂದು ನಮ್ಮ ಅಸ್ತಿತ್ವ, ನಮ್ಮ ಸಿನಿಮಾ ಅನ್ನೋದು, ಅದನ್ನು ಚೆನ್ನಾಗಿ ನಿಲ್ಲಿಸ್ಕೋಬೇಕು ನಾವು. ಸೊ ಚಿಕ್ಕ ಚಿಕ್ಕ ವಿಚಾರಗಳೇ ಖುಷಿ ಕೊಡೋದು. ನಮಗೆ ಮೊನ್ನೆ ನಿಮ್ಮ ಮುಖದಲ್ಲಿ ಆ ಖುಷಿ ಕಾಣಿಸ್ತು. ದರ್ಶನ್ ಸರ್ ಒಂದಿಷ್ಟು ಮಾತಾಡ್ತಾ ಇದ್ರು ನಿಮ್ಮ ಬಗ್ಗೆ. ಸೊ ಅದ್ರ ಬಗ್ಗೆ ಮಾತಾಡೋದಾದ್ರೆ, ಅದೇ ಅವರು ಶೂಟಿಂಗ್ ಸ್ಪಾಟ್ಗೆ ಹೋದ್ರು ಎದ್ ನಿಂತ್ಕೋತಾರೆ. ಅವಾಗ ನಮ್ಗೆ ನಿಂತ್ಕೊಡಕ್ ನಾವು ತಲೆ ಬಗ್ಬೇಕು ಅನ್ಸುತ್ತೆ. ಹಗ್ ಮಾಡ್ಕೋತಾರೆ. ಅಂದ್ರೆ ಅವರಲ್ಲಿ ಕಾಣುತ್ತೆ ಕೆಲಸ ಮಾಡಿದ್ಯಾ ಅನ್ನೋದು, ಅಷ್ಟು ಸಾಕು. ಆಮೇಲೆ ಎಲ್ಲೇ ಸಿಕ್ಕಿದ್ರು ಅವ್ರ ಅಭಿಮಾನಿಗಳು
ಸಾರ್ ಚೆನ್ನಾಗಿ ಬರೀರಿ ಸರ್ ಅಂತಾರೆ. ಈಗ ಟ್ರೈಲರ್ ಬಂದ್ಮೇಲೆ ಒಂದಷ್ಟು ಡೈಲಾಗ್ಸು ಹೇಳ್ತಿದ್ದಾರೆ, ಬರ್ಕೋತಿದ್ದಾರೆ. ಎಷ್ಟು ಖುಷಿ ಆಗುತ್ತಲ್ವಾ. ಅಂದ್ರೆ ಆಲೋಚನೆ ಗೈಡ್ ಮಾಡೋದು, ಬರವಣಿಗೆ ಇಳಿಸೋದಿದೆಯಲ್ಲ, ಇನ್ನೊಬ್ಬರನ್ನ ತಮ್ಮ ವಾಲಗಳಲ್ಲಿ ಅದ್ರ ಬಗ್ಗೆ ಬರೀತಾರಲ್ಲ, ಅದು ನಿಜವಾದ ಚರ್ಚೆ. ಅದು ಆಗ್ಬೇಕು. ಯಾರು ನೀನ್ ತಪ್ಪು ಬರೀತೀಯೋ ಸರಿ ಬರೀತೀಯೋ, ನಿನ್ನ ಬೆರಳು ತುದಿಯಿಂದ ನಿನ್ಗೊಂದು ಕನ್ನಡ ಅಕ್ಷರ ಬರುತ್ತೆ ಅಂದ್ರೆ ಅದು ದೇವ್ರ ಮುದ್ದೆ ಇದರಿಂದ ಶಂಕದಿಂದ ತೀರ್ಥ ಬಂದಂಗೆ. ಅದು ಕನ್ನಡಕ್ಕೆ ಅದೊಂದು ವ್ಯಾಲ್ಯೂ ಇದೆ, ಒಂದು ತೂಕ, ಒಂದು ಹೆಮ್ಮೆ. ಸೊ ನೀವು ಅದೇ ಕನ್ನಡದ ಬಗ್ಗೆ ಮಾತಾಡ್ತಿರುವಾಗ ಈಗ ದರ್ಶನ್ ಸರ್ ಅವರ ಕನ್ನಡಾಭಿಮಾನದ ಬಗ್ಗೆ ಕೂಡ ಇಲ್ಲಿ ಮಾತಾಡಬೇಕು. ಎಲ್ಲರೂ ಇವಾಗ ಸದ್ಯಕ್ಕೆ ಕನ್ನಡ ಅಷ್ಟೇ ಅಲ್ಲ, ಬೇರೆ ಬೇರೆ ಲ್ಯಾಂಗ್ವೇಜಲ್ಲೂ ಕೂಡ ಎಲ್ಲರೂ ಪ್ಯಾನ್ ಇಂಡಿಯಾ ಅಂತ ಭಜನೆ ಮಾಡ್ತಿರೋ ಟೈಮಲ್ಲಿ ದರ್ಶನ್ ಸರು ನಾನು ಮಾಡೋದು ಕನ್ನಡ ಸಿನಿಮಾನೇ, ನಮ್ಮದು ಪ್ಯಾನ್ ಇಂಡಿಯಾ ಅಲ್ಲ ಅಂತ ನೇರವಾಗಿ ಹೇಳ್ತಾರೆ. ಆಮೇಲೆ ಪರಭಾಷೆ ಸಿನಿಮಾಗಳಿಗೆ ನಾವ್ಯಾಕೆ ತರಬೇಕು, ನಮ್ಮನ್ನೆಲ್ಲ ನಮ್ಮ ಜಾಗ, ಅವ್ರಿಗೆ ಭಯ ಇರಬೇಕು ಹೊರತು ನಮಗಲ್ಲ ಅಂತ ಹೇಳ್ತಾರೆ. ಸೊ ನೀವೇನು ಹೇಳ್ತೀರಾ ದರ್ಶನ್ ಸರ್ ಅವರ ಈ ಕನ್ನಡಾಭಿಮಾನ, ಕನ್ನಡ ಪ್ರೀತಿ ಬಗ್ಗೆ? ಅಲ್ಲ, ಅವರು ಪ್ರತಿ ಸಿನಿಮಾದಲ್ಲೂ ಪ್ರತಿ ನಡವಳಿಕೆಯಲ್ಲಿ ಎಲ್ಲೂ ಹೋದ್ರೂ ಅದನ್ನ ಆ ಒಂದು ಇದು ಮಾತು ಅದೊಂದು ಸದ್ದು ಮಾಡ್ತಾನೆ ಇರ್ತಾರೆ. ಅದು ಬೇಕು. ಮತ್ತೆ ಈಗ ನಾನು ಕಂಪೇರ್ ಮಾಡ್ತಿಲ್ಲ ಪ್ಯಾನ್ ಇಂಡಿಯನ್ ಸಿನಿಮಾಗೂ ನಮ್ಮ ಕನ್ನಡ ಸಿನಿಮಾಗಳಿಗೂ, ಬಟ್ ಯಾವಾಗಲೂ ಉತ್ಕೃಷ್ಟವಾಗಿ ಆಗಿದ್ದೆ ಪ್ಯಾನ್ ಇಂಡಿಯಾ. ಅದು ಇಲ್ಲ ಆಗ್ಬೇಕು ಫಸ್ಟ್, ಇಲ್ಲ ಆದ್ರೆ ಅದನ್ನ ತಗೊಂಡೋಗ್ತಾರೆ. ಪ್ರಶಾಂತ್ ನೀಲ್ ಸರ್ ಒಂದ್ಸತಿ ಹಿಂಗೆ ಒಂದು ಯಾವುದೋ ಮೀಟಿಂಗ್ ಅಲ್ಲಿ ಸಿಕ್ಕಿದಾಗ ಯಾವುದೋ ಬೇರೆ ಟೀಮ್ ಜೊತೆ ಹೋಗಿದ್ದೆ. ಸೊ ಅಲ್ಲಿ ಹೇಳಿದಾಗ ಅದೇ ನಾನು ಮಾಡಬೇಕು ಅಂತ ಮಾಡಲಿಲ್ಲ, ಅದು ಆಯ್ತು ಅಂತ ಘಟಿಸ್ಬೇಕು ಯಾವತ್ತು. ಅದು ಆಮೇಲೆ ಅದು ಮುಂದುವರ್ಸ್ಕೊಂಡು ಹೋಗೋಣ. ಈಗ ಯಾವಾಗಲೂ ಕ್ರಿಕೆಟ್ ಪ್ಲೇಯರ್ಗೆ ಚೆನ್ನಾಗಿ ಆಡಬೇಕು ಅಂತಿರುತ್ತೆ, ಆಮೇಲೆ 50 ಹೊಡೆದಿದ ತಕ್ಷಣ ಸೆಂಚುರಿ ಮಾಡಬೇಕು ಅನ್ಸುತ್ತೆ. 50ಗೆ ಒಂದ್ಸತಿ ಬ್ಯಾಟ್ ಎತ್ತಾರೆ, ಸೆಂಚುರಿಗೆ ಒಂದ್ಸತಿ ಬ್ಯಾಟ್ ಎತ್ತಾರೆ, ಅದ್ರ ಮೇಲೆ ಅವ್ನು ಡಬಲ್ ಸೆಂಚುರಿ ಹೊಡೆದ್ರೆ ಅದು ಪ್ಯಾನ್ ಇಂಡಿಯಾ. ಫಸ್ಟ್ ನೀನ್ ಸ್ಕ್ರೀಸಲ್ಲಿ ಚೆನ್ನಾಗಿ ನಿಂತ್ಕೋಬೇಕು, ನಿಂತ್ಕೊಂಡು ಒಂದು ಫಸ್ಟ್ ರನ್ ಚೆನ್ನಾಗಿ ತಗೊಂಡು, ಯಾಕಂದ್ರೆ ಇಲ್ಲ ಡಕ್ಔಟ್ ಅನ್ನೋದಿರುತ್ತೆ, ಅದು ತುಂಬಾ ದೊಡ್ಡ ದೊಡ್ಡ ಪ್ಲೇಯರ್ಗಳು ಡಕ್ಔಟ್ ಆಗ್ಬಿಡ್ತಾರೆ, ಅವ್ರಿಗೂ ಆ ಭಯ ಇರುತ್ತೆ. ಸೊ ಫಸ್ಟ್ ನೀವು ಚೆನ್ನಾಗಿ ಆಡ್ಬೇಕು, ತದನಂತರ ಅದು. ಸೊ ಆದ್ರೂ ಎಲ್ಲೋ ಒಂದ್ ಕಡೆ ಕಾಟೇರ ಚಿತ್ರಕ್ಕಿಂತ ಮುಂಚೆ ಸಲಾರ್ ಬರ್ತಾ ಇದೆ, ಡಂಕಿ ಬರ್ತಾ ಇದೆ. ಸೊ ಮೊದಲು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಡಿಸೆಂಬರ್ 29ಕ್ಕೆ ರಿಲೀಸ್ ಕಾಟೇರ ಅಂತಂದಾಗ್ಲೇ ಸುಮಾರು ಜನ ಅಂದಿದ್ರು ಬೇಕಿತ್ತ, ತುಂಬಾ ಅವಸರ ಆಯ್ತು, ಟೈಮ್ ತಗೋಬೇಕಿತ್ತು, ಥಿಯೇಟರ್ ಸಮಸ್ಯೆ ಆಗುತ್ತೆ ಅದು ಇದು ಅಂತ. ನಿಮ್ಮ ಪ್ರಕಾರ ಏನನ್ಸುತ್ತೆ ಸರ್? ನಿಜಕ್ಕೂ ಏನಾದ್ರು ಸಮಸ್ಯೆ ಆಗತ್ತಾ ಅಥವಾ ಏನೂ ಆಗಲ್ಲ ಅಂತೀರಾ? ಯಾವುದೇ ಸಮಸ್ಯೆ ಕಾಣಲ್ಲ ಅನ್ಸುತ್ತೆ. ಏಕಾಏಕಿ ಒಂದೇ ಶುಕ್ರವಾರ ಎಲ್ಲರೂ ಬಂದಿದ್ರೆ ಆಗಿರೋದು. ಅವ್ರು ಮೊದಲನೇ ಪಂಕ್ತಿಯಲ್ಲಿ ಬರ್ತಿದ್ದಾರೆ, ನಾವು ಅವ್ರನ್ನ ಕೂರಿಸ್ಬಿಟ್ಟು 2ನೇ ಪಂಕ್ತಿಗೆ ಬರ್ತಿದೀವಿ. ಆದ್ರೆ ಫಂಕ್ಷನ್ ಮಾಡ್ತಾ ಇರೋದೇ ನಾವು. ಸೊ ನಮ್ಗೆ ಚೆನ್ನಾಗ್ ಗೊತ್ತು ನಾವ್ ಯಾರ ಹತ್ರ ಅಡಿಗೆ ಮಾಡಿಸಿದೀವಿ ಏನು ಅಂತ. ಅವ್ರು ಮೊದಲೇ ಪಂಕ್ತಿಯಲ್ಲಿ ಕೂರಿಸ್ತೀವಿ, ಅದು ನಮ್ ದೊಡ್ಡ ಗುಣ. ಹಂಗಂತ ನಾವು ಸುಮ್ನೆ ಇರೋರಲ್ಲ. ಅಂದ್ರೆ ನಾನು ಹೇಳ್ತಾ ಇರೋದು ಸ್ಪರ್ಧೆ ಆರೋಗ್ಯಕರವಾಗಿದೆ, ನೋಡೋರು ನಮ್ ಜನನೇ. ಹೌದು, ಅವ್ರಿಗೆ ಅದೊಂದು ಪ್ರೀತಿ, ಒಂದ್ ಒಳ್ಳೆ ಸಿನಿಮಾ ನೋಡೋ ಪ್ರೀತಿ ಇರ್ಬೇಕು. ಚೆನ್ನಾಗಿದ್ರೆ ನೋಡ್ಲಿ, ನಮ್ದು ಚೆನ್ನಾಗಿದೆ ನಮ್ದು ನೋಡ್ಲಿ. ಆದ್ರೆ ಮೊದಲ ಪ್ರಾಶಸ್ತ್ಯ ಇಲ್ಲಿ, ಅದು ಅವತ್ತಿನಿಂದಲೂ ಇವತ್ತಿನವರೆಗೂ 2ನೇ ಪಂಕ್ತಿಯಲ್ಲಿ ಕುಂತ್ರು ಮೊದಲ ಪ್ರಶಸ್ತ್ಯ ನಮ್ದು. ಕಾರ್ಯಕ್ರಮನೇ ನಮ್ದು, ನಾವ್ 2ನೇ ಪಂಕ್ತಿಲೇ ಕುತ್ಕೋಬೇಕು. ಕಾರ್ಯಕ್ರಮ ಮಾಡೋರು ಮೊದಲನೇ ಪಂಕ್ತಿಲಿ ಕುತ್ಕೊಂಡ್ಬಿಟ್ರೆ ಏನೋ ಅತಿಥಿಗಳಿಗೆ ಬೆಲೆ ಇರಲ್ಲ. ಅತಿಥಿಗಳಷ್ಟೇ ಅವರು. ನೋಡೋಣ, ಅವ್ರು ಬಂದು ಅವ್ರಿಗೆ ಊಟ ಹಾಕೋ ಧರ್ಮ ನಮ್ದು. ಬಟ್ ನಮ್ಮ ಕನ್ನಡಿಗರಿಗೆ ಅದೊಂದು ಸ್ವಾಭಿಮಾನ ಇದೆ. ನಮ್ಮ ಚಿತ್ರಕ್ಕೆ ಅವರು ಬೆಂತಟ್ಟೋದೇ ಅಲ್ಲ, ಪ್ರೀತಿ ಕೊಡ್ತಾರೆ. ಅದು ಅವತ್ತಿಂದ ಕೊಟ್ಕೊಂಡ್ ಬಂದಿದ್ದಾರೆ. ಏಕಾಏಕಿ ಇವತ್ತೇನು ಆಗ್ತಿಲ್ಲ. ಅವತ್ತು ಮೈನೆ ಪ್ಯಾರ್ ಕಿಯಾ, ಕೈಮತ್ ಸೆ ಕೈಮತ್ ತಕ್ಕು, ಇವೆಲ್ಲ 25 ವಾರ ಓಡೋ ಸಿನಿಮಾಗಳು. ಅಣ್ಣ ಅವ್ರದ್ದು 25ನೇ ವಾರ ಮೀರಿ ಓಡೋಂಥದ್ದು. ಒಂದ್ ಟ್ಯಾಕಿಸ್ ಅಲ್ಲಿ ಅವ್ರದ್ದು ಓಡ್ತಾ ಇದ್ರೆ ಅಣ್ಣ ಅವ್ರದ್ದು ಇನ್ನೊಂದು ಟ್ಯಾಕಿಸ್ ಅಲ್ಲಿ ಓಡ್ತಾರೆ. ಸೊ ಅವತ್ತಿಂದಲೂ ಇದೆ. ಇವತ್ತು ಏಕಾಏಕಿ ಡಂಕಿ ಬಂದಿಲ್ಲ, ಇವತ್ತು ಏಕಾಏಕಿ ಸಲಾರ್ ಬಂದಿಲ್ಲ. ಅವತ್ತು ಚಿರಂಜೀವಿ, ಬಾಲಕೃಷ್ಣ, ರಜನಿಕಾಂತ್ ಎಲ್ಲಾ ಸಿನಿಮಾಗಳು ಅದು ಮೊದಲಿಂದ ಇದ್ದಿದ್ದೆ. ಬಟ್ ನಮ್ಮ ಸ್ಟಾರ್ಗಳು ಅವ್ರಿಗೂ ಇವತ್ತಿಗೂ ಆ ಒಂದು ಬೆಲೆನ ಕಾಪಾಡ್ಕೊಂಡು ಬರ್ತಾ ಇದ್ದಾರೆ. ಆ ಸ್ಪರ್ಧೆ ಇದ್ದಿದ್ದೆ. ಇವತ್ತು ಕಾಂತಾರ, KGF, ಚಾರ್ಲಿ, ಒಂದಷ್ಟು ಸಿನಿಮಾಗಳನ್ನ ಅವ್ರು ಅಲ್ಲಿ ನೋಡಿದಾಗ, ವಿಕ್ರಾಂತ್ ರೋಣ ಅವ್ರು ಅಲ್ಲಿ ನೋಡಿದಾಗ ಅವರು ಹಂಗೆ ಅನ್ಕೊಂಡಿರ್ತಾರೆ. ಬಟ್ ಇದ್ದಿದ್ದೆ. ಬಟ್ ಸಿನಿಮಾ ಅಂತ ತಗೊಂಡಾಗ ಹೌದು, ನಮ್ಮ ಕನ್ನಡ ಸಿನಿಮಾ ಅದು ಅದ್ರ ಮೊದಲ ಪ್ರಾಶಸ್ತ್ಯ ಇದ್ದೇ ಇರುತ್ತೆ. ನಮ್ಮ ಕನ್ನಡಿಗರು ಅದನ್ನ ಫಸ್ಟ್ ನೋಡ್ತಾರೆ. ಚೆನ್ನಾಗಿ ಮಾಡಬೇಕು, ಅವ್ರಿಗೆ ತಣಿಸ್ಬೇಕು. ನಿಮ್ಮ ಪ್ರಕಾರ ಕಾಟೇರ ಸಿನಿಮಾದ 3 ಪ್ರಮುಖ ಹೈಲೈಟ್? 3 ದರ್ಶನ್ ಸಾರೆ, ಫಸ್ಟ್ 3. 4ನೇದು
ನಮ್ಮ ನಿರ್ದೇಶಕರು, ಹ್ಮ್ 5ನೇದು ನಮ್ಮ DOP ಸುಧಾಕರ್ ಸರ್, ಆಮೇಲೆ ಹರಿಕೃಷ್ಣ ಸರ್, ನೀವು? ನಾನು 7ನೇದು. ಓಕೆ. ಸೊ ಸರ್, ಕಾರ್ಯಕ್ರಮ ಮುಗಿಸೋ ಮುಂಚೆ ನಿಮ್ಮ ಅಭಿಮಾನಿಗಳಿಗೆ, ನಿಮ್ಮನ್ನ ಇಷ್ಟಪಡೋರಿಗೆ, ದರ್ಶನ್ ಸರ್ ಅಭಿಮಾನಿಗಳಿಗೆ, ಕಾಟೇರ ಸಿನಿಮಾ ನೋಡಲು ಕಾತುರದಿಂದ ಕಾಯ್ತಿರೋರಿಗೆ ನಿಮ್ಮ ಮಾತು ಮತ್ತು ಮನವಿ. ನಮಸ್ಕಾರ. ಏನಂದ್ರೆ ಈ ಕಾಟೇರ ದರ್ಶನ್ ಸರ್ ಅಭಿಮಾನಿಗಳು ನೋಡ್ತಾರೆ, ಅದು ಅವ್ರ ಪ್ರೀತಿ ಕರ್ತವ್ಯನೂ ಹೌದು. ನಾನು ಹೇಳ್ತಾ ಇರೋದು, ಒಂದು 4 ಜನ ಫ್ರೆಂಡ್ಸ್ ಇದ್ದಾಗ, ಈಗ ನೀವು ದರ್ಶನ್ ಸರ್ ಫ್ಯಾನ್ ಅಂದ್ರೆ ನಿಮ್ಮ ಫ್ರೆಂಡ್ಸು ಬೇರೆ ಬೇರೆ ಸ್ಟಾರ್ಗಳನ್ನ ಇಷ್ಟಪಡೋರು ಇರ್ತಾರೆ, ಅಫ್ಕೋರ್ಸ್ ಇದ್ದಾರೆ. ಸೊ ದರ್ಶನ್ ಸರ್ ಸಿನಿಮಾ ನೋಡ್ಕೊಂಬಂದ ತಕ್ಷಣ ಈ ಸಿನಿಮಾ ನೆಕ್ಸ್ಟ್ ಅವ್ರಿಗೂ ತೋರಿಸ್ಬೇಕು ಅನ್ನೋ ಒಂದು ಇದಿರುತ್ತೆ. ಅದು ನಾವು ಹೇಳೋದು, ಸ್ಟಾರ್ಡಮ್ಗೂ ಮೀರಿದ್ದು ನಿಮ್ಮ ಸ್ನೇಹ. ನೀವೆಲ್ಲರೂ ಒಟ್ಟಾಗಿ ಈ ಸಿನಿಮಾನ ನೋಡಿಸಿ ಈ ಸಿನಿಮಾನ ನೀವು ಪ್ರೀತಿ ಪ್ರೋತ್ಸಾಹ ಕೊಟ್ರೆ ಖಂಡಿತವಾಗ್ಲೂ ಕನ್ನಡಕ್ಕೆ ಇದು ಒಂದು ಹೆಮ್ಮೆ ಸಿನಿಮಾ ಆಗುತ್ತೆ. ಮತ್ತೆ ನೆಲದ ಸಿನಿಮಾ, ಒಂದು ಜನರೇಷನ್ ಬವಣೆಗಳು ಬದುಕನ್ನ ಇದರಲ್ಲಿ ಅನಾವರಣ ಮಾಡಿದೀವಿ. ಅದನ್ನ ಅಷ್ಟೂ ನೆಕ್ಸ್ಟ್ ಲೆವೆಲ್ ಕಮರ್ಷಿಯಲ್ ಆಗಿ ಮಾಸ್ ಆಗಿ ತರುಣ್ ಸಾರು ನಿರ್ದೇಶನ ಮಾಡಿದ್ದಾರೆ. ಅದಕ್ಕೆ ನಾವೆಲ್ಲರೂ ಸಾಥ್ ಕೊಟ್ಟಿದ್ದೀವಿ. ಈಗ ನೀವು ಸಾಥ್ ಕೊಟ್ರೆ ಖಂಡಿತವಾಗ್ಲೂ ಕಾಟೇರ ಯಶಸ್ವಿ ಚಿತ್ರ ಆಗುತ್ತೆ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಕಾಟೇರ ಸಿನಿಮಾಗಿರಲಿ. ಇದೇ 29ರಂದು ಮಿಸ್ ಮಾಡಿದೆ ನೋಡಿ. ಥ್ಯಾಂಕ್ ಯು. ಮತ್ತೆ ನನ್ನನ್ನು ಇಲ್ಲಿ ಕೂರಿಸಿ ಇಷ್ಟು ಪ್ರೀತಿಯಿಂದ ಮಾತಾಡಿಸಿದ ಕರ್ನಾಟಕ TV ಅವ್ರಿಗೆ ಮತ್ತು ಸರ್ವೇಶ್ ಅವ್ರಿಗೆ ಧನ್ಯವಾದಗಳು.